ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ತಾಲೂಕು ಘಟಕ ಸುರಪುರ ಜಿಲ್ಲಾ ಯಾದಗಿರಿ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಸಾನ್ನಿಧ್ಯ ವಹಿಸಿದ ಮಣಿಪ್ರ ಪ್ರಭುಲಿಂಗ ಸ್ವಾಮಿಗಳು ಹಾಗೂ ಸುರಪುರ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕರು ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಪ್ರಕಾಶ್ ಗುತ್ತೇದಾರ್, ನಗರ ಯೋಜನಾ ಪ್ರಾಧಿಕಾರ ಸುರಪುರ ಮತ್ತು ಶ್ರೀಮತಿ ಹೀನಾ ಕೌಸರ್, ಮಾನ್ಯ ಅಧ್ಯಕ್ಷರು ನಗರಸಭೆ ಸುರಪುರ ಹಾಗೂ ರಾಜವಿದ್ದ ನಾಯಕ್, ಮಾನ್ಯ ಉಪಾಧ್ಯಕ್ಷರು ನಗರಸಭೆ ಸುರಪುರ ಹಾಗೂ ಎಚ್ಎ ಸರ್ ರಾವತ್, ತಹಶೀಲ್ದಾರರು ಸುರಪುರ ಹಾಗೂ ಬಸವರಾಜ್ ಸಜ್ಜನ್, ತಾಲೂಕು ಪಂಚಾಧಿಕಾರಿಗಳು ಮತ್ತು ಡಾಕ್ಟರ್ ಆರ್ವಿ ನಾಯ್ಕ್, ತಾಲೂಕು ಆರೋಗ್ಯಾಧಿಕಾರಿಗಳು ಸುರಪುರ, ಉಮೇಶ್ ಎಂಪಿಐ ಸುರಪುರ ಮತ್ತು ಯಾದಗಿರಿ ಜಿಲ್ಲಾಧ್ಯಕ್ಷರು ಹಾಸನರಿದ್ದರು. ಇದೇ ಸಂದರ್ಭದಲ್ಲಿ 10ನೇ ತರಗತಿಯಲ್ಲಿ ಉತ್ತಮ ಅಂಕವನ್ನ ಗಳಿಸಿದ್ದ ಪತ್ರಕರ್ತರ ಮಕ್ಕಳಿಗೆ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಮತ್ತು ಹೆರಮನ ಮ್ಯಾಗ್ಲಿಂಗ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಹಾಗೂ ಹಿರಿಯ ಪತ್ರಕರ್ತರಿಗೆ ಜಿಲ್ಲಾ ವಾರ್ಷಿಕ ಎಲ್ಲಾ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸುರಪುರ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯ್ಕ್ ಅವರು ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಸಿಎಂ ಮಕ್ಕಂದಾರ್, ಜಿಕೆ ನ್ಯೂಸ್ ಕನ್ನಡ, ಸುರಪುರ. ಪತ್ರಕರ್ತರ ಸಂಘ ಆಚರಣೆ ಮಾಡಲಾಗ್ತಾ ಇದೆ. ಈ ವೇದಿಕೆ ಮೇಲೆ ಆಸೀನಲ್ಲಿದ್ದಂಥ ರಾಜಾ ವಾದ್ದಯ್ಯನ ಗೌಡೆ, ಮಾನ್ಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ನಗರಸಭೆ ಹಾಗೂ ಟೌನ್ ಪ್ಲಾನಿಂಗ್ ಅಧ್ಯಕ್ಷರಾದ ಪ್ರಕಾಶ್ ಗುತ್ತೇದಾರ್ ಅವರೇ ಹಾಗೂ ನಗರಸಭೆಯ ಉಪಾಧ್ಯಕ್ಷರಾದ ರಾಜಾ ನಾಯ್ಕ್ ಅವರೇ ಹಾಗೂ ತಹಸೀಲ್ದಾರ್ ಅವರಾದ ಸರ್ಕಾವತ್ ಅವರೇ ಹಾಗೂ ತಾಲೂಕು ಆರೋಗ್ಯ ಅಧಿಕಾರಿ, ಪತ್ರಕರ್ತರ ದಿನಾಚರಣೆಯ ಶುಭಾಶಯನ್ನ ನಾನು ಹೇಳಲು ಇಷ್ಟಪಡ್ತೀನಿ. ಈ ಪತ್ರಕರ್ತರ ಮತ್ತು ಧೈರ್ಯ ಮತ್ತು ತ್ಯಾಗವನ್ನ ಇವತ್ತಿನ ದಿವಸ ಮಾತಾಡ್ಬೇಕಾಗ್ತದ. ಅವ್ರು ಯಾವ ರೀತಿ ಧೈರ್ಯದಿಂದ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಾತಾಡ್ಬೇಕಾದ್ರೆ ಯಾರಾದ್ರೂ ಏನಾದ್ರೂ ಅನ್ಕೊಂಡ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಪತ್ರಕರ್ತರ ಡ್ಯೂಟಿ ಅದು, ಅವ್ರ ಆ ಡ್ಯೂಟಿನ ಚಲೋತ್ನಾಗೆ ಮಾಡ್ಕೊಂಡು ಹೋಗತ್ತಾರ ಅನ್ನೋ ಒಂದು ಮಾತನ್ನ ಇವತ್ತಿನ ದಿವಸ ಹೇಳಕತ್ತೀನಿ. ಅದಕ್ಕೆ ಸಾಕಷ್ಟು ಧೈರ್ಯ ಬೇಕಾಗ್ತದ. ಅದನ್ನ ಇವತ್ತಿನ ದಿವಸ ಮಾಡಕತ್ತಾರ. ಸುರಪುರು ಇವತ್ತಿನ ದಿವಸ ಅಭಿವೃದ್ಧಿ ಆಗ್ಬೇಕಾದ್ರೆ ತಮ್ಮೆಲ್ಲರ ಮಾರ್ಗದರ್ಶನ, ತಾವೇನು ಯಾವ ರೀತಿ ತಾವು ನಮ್ಗೆ ಮಾರ್ಗದರ್ಶನ ನೀಡಿರಿ, ಅದರಿಂದನೇ ಇವತ್ತಿನ ದಿವಸ ಈ ಒಂದು ಅಭಿವೃದ್ಧಿ ಆಗಕತ್ತದ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ನಮ್ಗ ಏನು ಸ್ವಾತಂತ್ರ್ಯ ಏನು ಸಿಕ್ತ ಆ ಸಮಯದಲ್ಲಿ ಬಾಲಗಂಗಾಧರ ತಿಲಕ್ ಅವರ ಕೇಸರಿ ಆಗಿರ್ಬೋದು, ಗಾಂಧೀಜಿ ಅವರ ಹರಿಜನ್ ಪತ್ರಿಕೆ, ಇವೆಲ್ಲ ಏನ್ ಮಾಡ್ತು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ, ಯಾಕಂದ್ರೆ ಎಲ್ರಿಗೂ ಮೂಲೆಗೆ ಮುಟ್ಬೇಕಾದ್ರೆ ಪತ್ರಕರ್ತರ ಪಾತ್ರ ಬಹಳಷ್ಟು ಮುಖ್ಯ ಅದ. ಅವಾಗ ಏನ್ ಹೋರಾಟ ಮಾಡಿದ್ಯೋ ಏನ್ ಕಳ್ಕೊಂಡಲ್ಲ, ಅದ್ರ ಜೊತೆ ಈ ಪತ್ರಕರ್ತರ ಏನು ಅವ್ರೇನು ಅವತ್ತಿನ ದಿವಸ ಏನೇನು ಮುಟ್ಟಿಸಿದ್ರು ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಅದು ಏನಂತಾರೆ, ಉರಿ ತುಂಬಿಸಿದ್ರು. ನಾವು ಎಲ್ಲರೂ ಜೊತೆಗಾದ್ರೆ ಮುಂದಿನ ದಿವಸದಲ್ಲಿ ಬ್ರಿಟಿಷರಿಂದ ನಾವು ಸ್ವತಂತ್ರ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ತಾವೆಲ್ಲರೂ ಪತ್ರಕರ್ತರೇ ಮಾಡಿದ್ದು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಪ್ರಭುತ್ವದಲ್ಲಿ ಪತ್ರಿಕೆಯನ್ನ 4ನೇ ಸ್ತಂಭ ಅಂತ ಹೇಳ್ತಾರೆ. ತಾವೆಲ್ಲ ಈ ಕೆಲಸವನ್ನು ಬಹಳಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀರ ಅನ್ನೋ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೀನಿ. ದಿನಾಚರಣೆ ಶುಭವನ್ನ ಕೋರುತ್ತಾ ನಾನು 2 ಮಾತು ಮುಗಿಸ್ತೀನಿ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH 65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.